ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನೋ ಇದೆ. ಅದನ್ನ ಕೇಳಿ ತಿಳ್ಕೊಳ್ಳೋಣ ಅಂತಂದ್ರೆ ಮಹರ್ಷಿಗಳು ಇಲ್ವಲ್ಲ ಮಾವ. ಅವತ್ತು ಆ ಘಟನೆ ನಡೆದ ಮೇಲೆ ಅವರು ಕಾಣೆಯಾಗಿ ಹೋದ್ರು. ಅವರು ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಳಿಯಂದ್ರೆ ಇದನ್ನೆಲ್ಲ ಗಮನಿಸ್ತಿದ್ರೆ ನಮ್ ಸುರಭಿ ಯಾವುದೋ ದೊಡ್ಡ ಆಪತ್ನಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ಹೌದು ಮಾವ. ಅದಕ್ಕೆ ಆದಷ್ಟು ಬೇಗ ಅವಳನ್ನ ನಾವೇ ಹುಡುಕ್ಬೇಕು ಮಾವ. ಈ ವಿಚಾರ ನಿಮ್ಮ ಹತ್ರ ಹೇಳೋಣ ಅಂತಾನೆ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ. ನಾವು ಯಾರಿಗೋಸ್ಕರನೂ ಕಾಯ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ನೀವು ಗೋಪಾಲನ್ಗೆ ಹೇಳಿ ಊರಿನ ಯುವಕರನ್ನು ಸೇರಿಸಿ 2 ಟೀಮ್ಸ್ ಮಾಡಿ ಹುಡ್ಕೋದಕ್ಕೆ ಏನೇನೆಲ್ಲ ಅನುಮತಿ ಬೇಕೋ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಾವು ಆದಷ್ಟು ಬೇಗ ನಾಳೆ ಬೆಳಗ್ಗೆನೇ ಹೊರಟುಬಿಡೋಣ. ಏನಂತೀರಾ? ಸರಿ ಅಳಿಯಂದ್ರೆ, ನಾನು ಗೋಪಾಲನ್ ಜೊತೆ ಮಾತಾಡಿ ಏರ್ಪಾಟ್ ಮಾಡಿಸ್ತೀನಿ. ತಾತ, ನಾವು ಹೋಗ್ಬಿಟ್ಟು ಬರ್ತೀವಿ. ಅಲ್ಲಪ್ಪ ಸೂರ್ಯ, ನೀವಿಷ್ಟೇ ಜನ ಹೋಗ್ತಾ ಇದ್ದೀರಲ್ಲ, ಪರವಾಗಿಲ್ವಾ? ಮಾರ್ಗದರ್ಶನ ಕೊಡಕ್ಕೆ ಯಾರಾದ್ರೂ ಬರ್ತಾ ಇದ್ದಾರ ಅಲ್ಲಿಂದ? ಮಾವ, ನಾವಿಷ್ಟೇ ಜನ ಅಲ್ಲ, ಊರಿನ ಯುವಕರು ಬರ್ತಿದ್ದಾರೆ. 15 ಜನ ಬರ್ತಿದಾರೆ ಮಾವ. 3 ತಂಡ ಮಾಡ್ಕೊಂಡು ಹುಡ್ಕೋಕ್ ಹೊರಟಿದೀವಿ. ನೀವೇನು ಯೋಚನೆ ಮಾಡಬೇಡಿ. ಮೇಲಾಗಿ ನಮಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರದ್ದು ಅನುಮತಿನೂ ಸಿಕ್ಕಿದೆ. ಹಾಗಾಗಿ ಏನು ತೊಂದರೆ ಇಲ್ಲ ತಾತ. ರೀ, ಆರ್ತಿ ತಗೊಳ್ಳಿ. ಅಳಿಯಂದ್ರೆ ಅಪ್ಪ